ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂದರೆ ಎಲ್ಲ ತಿಂಡಿ ಚಿತ್ರಾನ್ನ ಮಾಡಿದ್ದೆ. ಇವತ್ತು ಚಿತ್ರಾನ್ನ ಮಾಡಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾತು. ನನ್ನ ಮಗಳು ಸ್ಕೂಲಿಗೆ ಹೋಗ್ಬೇಕಾಗಿತ್ತು, ಮಗ ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಎಲ್ಲ ಬಟ್ಟೆ ಪಾತ್ರೆ ಎಲ್ಲ ಹೊರಗಿಟ್ಟಿದ್ದೆ. ಬಟ್ಟೆ ಪಾತ್ರೆ ಹೊರಗಿಟ್ಟು ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ಅಷ್ಟು ಕಸ ನುಕ್ಕೋಬೇಕಾಗಿತ್ತು. ಅಡುಗೆ ಮನೆ ಸ್ವಚ್ಛ ಆಗಿರಲಿಲ್ಲ, ಬೆಳಗ್ಗೆ ಕ್ಲೀನ್ ಆಗಿರಲಿಲ್ಲ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಸ್ಕೂಲಿಗೆ ಕಳ್ಸಿದ ಮೇಲೆ ಆಮೇಲೆ ಸ್ವಚ್ಛ ಮಾಡ್ಕೊಂಡ್ರಕತ್ತಿ ಅಂತೇಳಿ ಕ್ಲೀನಾಗೆಲ್ಲ ಅಡುಗೆ ಮನೆ ಒರೆಸ್ಕೊಂಡೆ. ಬಟ್ಟೆ ಪಾತ್ರೆ ಎಲ್ಲ ಹೊರಗೇ ಇಟ್ಟಿದ್ದೆಲ್ಲ ಆವಾಗನೇ ಇಟ್ಟಿದ್ದೆ. ಅದಕ್ಕೋಸ್ಕರ ಕಸ ನುಕ್ಕಂತ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಪ್ರಿಂಟ್ ಮಾತಾಡೋಕ್ಕಾಗ್ತಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಕಾಯಿ ತೊಗೊಂಬರ್ಬೇಕು, ಚಿಕನ್ ಮಾಡಬೇಕು. ಕಾಯಿ ತೊಗೊಂಬಂದು ಕಾಯಿ ಹೊಡ್ಕೊಂಡು ಚಿಕನ್ ಸಾರಿಗೆಲ್ಲ ಹಣೆ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಚಿಕನ್ ತೊಳೆದಿಟ್ಟಿದ್ದೀನಿ. ಚಿಕನ್ ಹೆಚ್ಕೋಬೇಕಿನ್ನ ಫಸ್ಟ್ ತೊಳೆದಿಟ್ಟಿನಿ ನೀರುಳ್ಳಿಲ್ಲ ಅಂತೇಳಿ. ಆಮೇಲೆ ಒಂದು ಸತಿ ಇದು ಮಾಡ್ಕೋಬೋದು. ಇವಾಗ ಚಿಕನ್ನಿಂದು ಎಲ್ಲ ತೊಳೆದಿಟ್ಟಿನಲ್ಲ, ಅಂದರೆ ಸ್ವಲ್ಪ ಮಾಡ್ತಾಯಿದ್ದೀನಿ. ನಾಳೆ ಶನಿವಾರ ಅಲ್ಲ, ಮತ್ತು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇದು ಶುಕ್ರವಾರದ ವಿಡಿಯೋ ಆಗಿರ್ತೈತಿ ಫ್ರೆಂಡ್ಸ್. ಶುಕ್ರವಾರ ನಾವು ಮಾಡ್ತೀವಿ, ಗುರುವಾರ ತಿನ್ನಲ್ಲ. ಅದಕ್ಕೋಸ್ಕರನೇ ಶುಕ್ರವಾರನೇ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಇವಾಗೆಲ್ಲ ಕೊಬ್ಬರಿ ಹೆಚ್ಕೊತಾ ಇದ್ದೀನಿ. ಕೊಬ್ಬರಿ ಹೆಚ್ಕೊಂಡು ಆಮೇಲೆ ಇವಾಗ ಲೇಟಾಗಿ ತೊಗೊಂಬಂದ್ರು ಚಿಕನ್. ಯಾಕಪ್ಪ ಅಂದರೆ ಇವತ್ತು ಶುಕ್ರವಾರ ಅಲ್ಲ, ಬೇಗ ತೆಗ್ದಿರಲಿಲ್ಲಂತೆ. 2 ಗಂಟೆ ಸುಮಾರು ಹೋಗಿದ್ರು ತರಕ್ಕೆ ನಮ್ಮ ಮನೆಯವರು. ಅದಕ್ಕೋಸ್ಕರನೇ ಲೇಟಾಗಿ ಮಾಡ್ತಾಯಿದ್ದೀನಿ. ಇಲ್ಲಕ್ರೆ ಬೇಗನೆ ಮಾಡಬೇಕಾಗಿತ್ತು. 2:30-3 ಗಂಟೆ ಆಗೋತ್ತು ಅಡುಗೆ ಆಗೋಷ್ಟೊತ್ತಿಗೆ. ಅಂದರೆ ಲೇಟಾಗಿ ತಂದಿದ್ರಲ್ಲ, ಅದಕ್ಕೋಸ್ಕರನೇ ಮಾಡ್ತಾಯಿದ್ದೆ. ಅದನ್ನೆಲ್ಲ ಹೆಚ್ಕೊಂಡು ಅಷ್ಟು ತರಕಾರಿ ನಿನ್ನೆನೇ ತೊಗೊಂಬಂದಿದ್ರು, ಅವನ್ನೆಲ್ಲ ತುಂಬಿಟ್ಕೊಂಡಿದ್ದೆ. ಇವಾಗ ಬರೀ ಚಿಕನ್ನು ಅದಷ್ಟೇ ತೊಗೊಂಬಂದಿದ್ರು. ಕಾಯಿ ಇದ್ದಿಲ್ಲ, ಅದಕ್ಕೋಸ್ಕರ ಕಾಯಿ ತೊಗೊಂಬಂದರು. ಕಾಯಿ ತೊಗೊಂಬಂದಿದ್ಮೇಲೆ ಎಲ್ಲ ಹೆಚ್ಕೊಳಕತ್ತಿದ್ದೀನಿ. ಹೆಚ್ಕೊಂಡು ಆಮೇಲೆ ಚಿಕನೆಲ್ಲ ಆವಾಗನೇ ಹೆಚ್ಚಿಟ್ಟಿದ್ನಲ್ಲ. ಇವಾಗ ಅಷ್ಟು ಈಗ ಸ್ವಲ್ಪ ಒಂದಿಷ್ಟು ಕೊತ್ತಂಬರಿ ಕಾಳು ಹುರ್ಕೋಬೇಕು. ಕೊಬ್ಬರಿ ತೊಳೆದು ಇಟ್ಕೊಳಕತ್ತಿದ್ದೀನಿ. ಕೊತ್ತಂಬರಿ ಕಾಳು ಹುರ್ಕೊಂಡು ನಾನು ಧಾರಾವಾಹಿ ನೋಡ್ತಾಯಿದ್ದೆ. ಧಾರಾವಾಹಿ ನೋಡ್ಕೊತಲೇ ಮಾಡ್ತಾಯಿದ್ದೆ. ಹಂಗೆ ಆವಾಗಲೇನೆಲ್ಲ ಚಿಕನ್ ಎಲ್ಲ ತೊಳೆದು ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್. ಇವಾಗ ಉಪ್ಪು, ಖಾರ ಪುಡಿ, ಅರ್ಶಿನ ಪುಡಿ ಹಾಕೆಲ್ಲ ಕಲಸಿಡ್ತಾಯಿದ್ದೀನಿ. ಮುಂಚೆನೇ ಕಲಸಿಟ್ಬಿಟ್ರೆ ಒಂದು 5 ನಿಮಿಷ ಮುಂಚೆನೇ ಭಾಳ ಚೆನ್ನಾಗಿ ನೆಂದಿರ್ತೈತಿ. ಕಲಸಿಟ್ಟಿದ್ದು ಇವಾಗ ಒಗ್ಗರಣೆ ಹಾಕೋಕ್ಕೆ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಕಡೆ ಫ್ರೈ ಮಾಡ್ಕೊತೀನಿ, ಒಂದು ಕಡೆ ಸಾರು ಮಾಡ್ಕೊತೀನಿ. ಯಾಕಂದರೆ ಸಾಂಬಾರು ಒಂದೇ ಆದ್ರೆ ತಿನ್ನೋಕ್ಕಾಗಲ್ಲ. ಒಂದು ಸ್ವಲ್ಪ ಬರೀ ಗಟ್ಟಿನ ಫ್ರೈ ಮಾಡ್ತೀನಿ. ಆಮೇಲೆ ಕಡೆಗೆ ಅಷ್ಟು ಒಂದು ಅರ್ಧ ಕಾಯಿ ಒಡೆದು ಹಾಕಿದ್ದೀನಿ. ಅದು ಬೇರೆ ಸಾಂಬಾರಿಗೆ ಇಟ್ಟಿದ್ದೀನಿ. ಇದನ್ನು ಫಸ್ಟು ಫ್ರೈ ಮಾಡಿಕೊಂಡು ಇದನ್ನು ತಕ್ಕಂತೀನಿ. ಆಮೇಲೆ ಕಡೆಗೆ ಅದನ್ನು ಮಾಡ್ತೀನಿ. ಇವಾಗ ಚಿಕನ್ ಫ್ರೈ ಇದು ಒಂಚೂರು ನೀರು ಹಾಕಿದ್ದೀನಿ. ನೀರು ಹಾಕ್ಬಾರ್ದು ಆ್ಯಕ್ಚುಲಿ, ಹೇಳೋಕ್ಕಂದ್ರೆ ನಾನು ಹಾಕ್ತೀನಿ ಒಂದು ಸ್ವಲ್ಪ. ಈ ಕಡೆ ಸಾಂಬಾರಿಗೆ ಇಟ್ಕೊಂಡೆ. ಅಲ್ಲ ರೊಟ್ಟಿ ಸುಟ್ಟಿದ್ದೆ, ಅಲ್ಲ ಅನ್ನ ಆಗಿತ್ತು. ಈಗ ಚಿಕನ್ ಅವೆರಡು ಆದರೆ ಮುಗೀತು. ಆದರೆ ಬೇರೆ ಲೇಟಾಗಿ ತೊಗೊಂಬಂದಿದ್ದಾರೆ. ಇದು ಸಾಂಬಾರಿಗೆ. ಇದು ಮುಂಚೆನೇ ಸ್ವಲ್ಪ ಎಣ್ಣೆ ಕಾಯಿ ಅಷ್ಟೊತ್ತಿಗೆ ಖಾರದ ಪುಡಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಮೇಲೆ ಕೆಂಪು ಬಂದು ಬರುತ್ತೆ. ಅದಕ್ಕೋಸ್ಕರನೇ ಹಾಕಿದೆ. ಈ ಕಡೆ ಸಾರಿಂದು ಎಲ್ಲ ಜೋಡಿಸ್ಕೊಂಡಿದ್ದೆ. ಮುಂಚೆನೇ ಎಲ್ಲ ಹಣೆ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರು ಹೇಳಿದ್ರು ಮಧ್ಯಾಹ್ನ ಚಿಕನ್ ತರ್ತೀನಿ ಅಂತೇಳಿ. ಅದಕ್ಕೋಸ್ಕರ ಲೇಟ್ ಆಗಿಬಿಟ್ಟಿತ್ತು ಅಂತೇಳಿ ಚಿಕನ್ ತರಕ್ಕೆ ಹೋಗಿದ್ರಂತೆ. ಅಂಗಡಿ ಬಾಗ್ಲಾಕಿದ್ದು ಅಂತೇಳಿ ಶುಕ್ರವಾರ ಅಲ್ಲ, ಅದಕ್ಕೋಸ್ಕರ ನಮ್ಮ ಅಜ್ಜಿಗೆ ಹೋಗಿದ್ರು. ಅದಕ್ಕೋಸ್ಕರ ತೆಗೆದಿರಲಿಲ್ಲ ಅಂತ ಹೇಳಿದರು. ಹಂಗಾಗಿ ಚಿಕನ್ನ ಈ ಕಡೆ ಫ್ರೈ ಕುದೀತಾ ಐತಿ. ಇದು ಹೇಗಾಗಿದೆ ನೋಡ್ರಿ ಫ್ರೆಂಡ್ಸ್. ನಾನು ಏನು ಅಪ್ಲೋಡ್ ಮಾಡಿಲ್ಲ. ಇವಾಗ ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸಿವಾಗೈತಂತೆ, ಅದಕ್ಕೋಸ್ಕರ ತೊಗೊಂಬ ಬೇಗ ಅಂತ ಇದ್ದರು. ಅದಕ್ಕೆ ಇಡ್ತಾಯಿದ್ದೀನಿ. ಇವಾಗ ಹೋಗಿ ಅಲ್ಲಿ ಎಲ್ಲವನ್ನು ತಗೊಂಡು ಬೆಂದಿದ್ವಲ್ಲ, ಅದಕ್ಕೋಸ್ಕರ ಟೇಸ್ಟ್ ನೋಡೋಕೆ ಒಂಚೂರು ಕೊಟ್ಟೆ ನಮ್ಮ ಮನೆಯವ್ರಿಗೆ. ಅಲ್ಲ ಚಿಕನ್ ಬೆಂದೈತಿ ತೊಗೊಂಬ ಅಂತ ಹೇಳಿದರು. ಅದಕ್ಕೋಸ್ಕರನೇ ಇವಾಗೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಆಗಲ್ಲ ತಗೊಂಡು. ಆಗಲೇ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೆ ಬೆಳಗ್ಗೆನಲ್ಲ. ಈಗ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮುಗೀತು ಸಂಜೆ ಕೆಲಸ. ಯಾಕಂದರೆ ಅಡುಗೆ ಎಲ್ಲ ಈಗ ಮಾಡಿರೋದೆಲ್ಲ ನೈಟಿಗೆ ಐತಲ್ಲ, ಅದಕ್ಕೋಸ್ಕರ ನೈಟ್ ಏನು ಮಾಡಲ್ಲ ಇವತ್ತು. ಅದಕ್ಕೋಸ್ಕರನೇ ಮಧ್ಯಾಹ್ನ ಮಾಡಿದ್ದೀನಿ. ಇವತ್ತು ಚಿಕನ್ ಇಲ್ಲಕ್ರ ನೈಟ್ ಮಾಡ್ತಿದ್ವಿ ನಾವು ಡೈಲಿ. ಈಗ ಅದಕ್ಕೋಸ್ಕರ ಮಾಡಿಲ್ಲ. ಇವಾಗ ಸಂಜೆ ಸುಡ್ತಾಯಿತ್ತು ನಮ್ಮ ಮನೆಯವರು. ಸುಡೋಕೈತಿ ಅಂತ ಇದ್ದಾರೆ. ಇವಾಗ ಅವ್ರಿಗೆ ಹೊಲ ಬೆಂದತಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಅಷ್ಟು ಹೋಗಿ ಇಡ್ತೀನಿ. ಇವಾಗ ಹಾಲ್ನಾಗ ಇಟ್ಟರೆ ನನ್ನ ಮಗನೂ ಬರ್ತಾನೆ ಈಗ ಊಟಕ್ಕೆ. 2:30 ಕಾಲೇಜ್ ಮುಗಿಸ್ಕೊಂಡು ಅವ್ನು ಬಂದಮೇಲೆ ಇಬ್ಬರು ಊಟ ಮಾಡ್ತಾರೆ ಅವರು.
ಅವನು ಯಾಕೋ ಇಷ್ಟೊತ್ತಂದ್ರೆ ಬರಲಿಲ್ಲ ಅಂತೇಳಿ ನಮ್ಮ ಮನೆಯವ್ರು ತೊಗೊಂಬಂದ್ಬಿಟ್ರು. ಸಾಕತ್ತಾಗ ಊಟ ಮಾಡಿಬಿಡ್ತೀನಿ ನಾನು ಅಂತೇಳಿ, ಹೊಟ್ಟೆ ಹಸಿವಾಗೈತೆ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಹೋಗಿಟ್ಟು ಬಂದೆ. ಹಾಲ್ನಾಗ ಇಟ್ಕೊಂಡು ದುಂಡಿಗೆ ಅವ್ರು ಊಟ ಮಾಡ್ತಾರೆ. ಮಾನ್ವಿ ಸಂಜೆ ಬರೋದು, ಮಾನ್ವಿ ಬರೋತನ ಆಗಲ್ಲ, ಯಾಕಂದರೆ ಮಾನ್ವಿ ಬಂದು ನೈಟ್ ಊಟ ಮಾಡ್ತಾಳೆ. ಇವ್ನ ಗಡ ಮುಗಿದ್ಬಿಡ್ತೈತೆ, 2:15 ಕಾಲೇಜು, ಅವ್ನು ಬಂದುಬಿಡ್ತಾನೆ ರಾಕೇಶ್. ಹಂಗಾಗಿ ಇವಾಗ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ತಟ್ಟಿಗೆ ಹಾಕ್ಕಂತ ಇದ್ದಾರೆ ಸಾಂಬಾರು. ಒಂಚೂರು ಖಾರ ಪುಡಿನೂ ಅಷ್ಟು ಚೆನ್ನಾಗಿಲ್ಲಿದ್ದು ಬೆಳ್ಳಗೈತೆ, ಹಂಗಾಗಿ ಒಂಚೂರು ಬೆಳ್ಳಗಾಗಿತ್ತು ಸಾಂಬಾರು. ಮುಂಚೆ ಹಾಕ್ಸಿದ ಖಾರ ಪುಡಿ ಚೆನ್ನಾಗಿತ್ತು ಫ್ರೆಂಡ್ಸ್. ಇವಾಗ ಅದು ಕಾಯಿ ಸರಿಗಿರಲಿಲ್ಲ, ಲೇಟಾಗಿ ತೊಗೊಂಡಿತ್ತು ನಮ್ಮಕ್ಕ. ರೊಟ್ಟಿ ಎಲ್ಲ ಆವಾಗಲೇ ಸುಟ್ಟಿಟ್ಟಿದ್ದೆ. ಹೋಗಿ ಬರ್ತೀನಿ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.